ನಮ್ಮ ಮಮ್ಮಿ ನಾನು ಏನು ಮಾಡಿದ್ರು ಚೆನ್ನಾಗಿಲ್ಲ ಅಂತಾರೆ. ಗೊತ್ತು ಬಟ್ ಸ್ಟಿಲ್ ಜಿಂಗಲಕ್ಕಿ 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 ಬಟರ್ ತೊಗೊಂಡಿದ್ದೀನಿ. ಮತ್ತು ಇದು ಕಾರ್ನ್ಫ್ಲೋರ್, ದೆನ್ ಹಲವು ಹಸಿರು ದಪ್ಪ ಮೆಣಸಿನ್ಕಾಯಿ, ಕರೆಕ್ಟ್ ಗೊತ್ತಿಲ್ಲ. ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀನು ಆಗಲ್ವಾ ಹಾಲು ಚಿಲ್ಲಿ ಪೌಡರು ಅಲ್ಲೇ ಇದೆ, ಬರ್ತಾಯಿಲ್ಲ, ಬಂತು. ಇವಾಗ ಅಂಗಡಿಗೆ ಹೋಗೋಣ. ಕಮ್ಮಲ್ಲ ಕಮ್ಮಾನ್, ಏನೋ ಒಂದು ಬನ್ನಿ. ಸೊ ಹಾಯ್ ಗೈಸ್, ಇವತ್ತು ಡೇ 4, ದಟ್ ಈಸ್ ಥರ್ಸ್ಡೇ. ನೆನ್ನೆ ಕನ್ನಡ ಎಕ್ಸಾಮ್ ಹೆಂಗಾಯಿತು ಅಂತ ಗೊತ್ತು, ಬರ್ದಿದ್ದೀನಿ ಚೆನ್ನಾಗೆ. 5 ಮಾರ್ಕ್ಸ್ ಕ್ವಶನ್ಸ್ ಬಿಟ್ಬಿಟ್ಟೆ ಲಾಸ್ಟಲ್ಲಿ, ಟೈಮ್ ಸಾಕಾಗಿಲ್ಲ. ಪರವಾಗಿಲ್ಲ, 5 ಮಾರ್ಕ್ಸ್ ಕ್ವಶನ್ಸ್ಗಳು ಆಡೋಕ್ಕಾಗುತ್ತಾ? ಪರವಾಗಿಲ್ಲ, ಹೋಗಲಿ ಬಿಡಿ. ನಂಗೆ ಹೆಂಗೂ ಆ ಕ್ವಶನ್ ಅಷ್ಟೊಂದು ಗೊತ್ತಿರಲಿಲ್ಲ, ಬಟ್ ಬರಿಬೋದಿತ್ತು ಟೈಮ್ ಇದ್ದಿದ್ರೆ. ಟ್ರೈ ಮಾಡಿದರೆ ಅಟ್ಲೀಸ್ಟ್ 2 ಮಾರ್ಕ್ಸ್ ಸಿಗ್ಬೋದೇನೋ. ಬಿಡಿ, ಪರವಾಗಿಲ್ಲ. ಕನ್ನಡ ಎಕ್ಸಾಮ್ ಆಗೋಯ್ತು, ಒಂದು ಖುಷಿ. ನೆಕ್ಸ್ಟ್ ಎಕ್ಸಾಮ್ ಬಂದು ಇಂಗ್ಲೀಷ್ಗೆ ಆಲ್ಮೋಸ್ಟ್ 6 to 7 ಡೇಸ್ ರಜಾ ಇದೆ. ಯಾರಿಗೆ ಬೇಕು? ನಾನು ಆಲ್ರೆಡಿ ಇಂಗ್ಲೀಷ್ ಮುಗಿಸ್ಬಿಟ್ಟಿದ್ದೀನಿ ಓದೋದು, ಸ್ವಲ್ಪ ಮಿಕ್ಕಿದೆಯಾ ಅಷ್ಟೇ. ಸ್ವಲ್ಪ ಗ್ರಾಮರ್ ಓದ್ಕೊಬೇಕು ಅಷ್ಟೇ. ಸೊ ನಾನು ಇವತ್ತೇ ಓದಲ್ಲ. ಇವತ್ತೇನು ಮಾಡೋಣ ಅಂತ ಇದ್ದೀನಿ ಅಂದರೆ, ಮನೇಲಿ ಯಾರೂ ಇಲ್ಲ, ಒಬ್ಬಳೇ ಇದ್ದೀನಿ. ಅದಕ್ಕೋಸ್ಕರ ಪಾಸ್ತಾ ಟ್ರೈ ಮಾಡೋಣ ಅಂತ. ಅದು ನನ್ನ ಬೆಸ್ಟ್ ಫ್ರೆಂಡ್ ಚಾನಲಲ್ಲಿ ಅವಳು ವೈಟ್ ಸಾಸ್ ಪಾಸ್ತಾ ಟ್ರೈ ಮಾಡಿದ್ಲು. ನಾನು ಸೇಮ್ ರೆಸಿಪಿನ ಟ್ರೈ ಮಾಡೋಣ ಅಂತ ನಾನಿನ್ನು ಬೇರೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದೆ. ನನಗೇನು ಮಧ್ಯೆ ವೆಜಿಟೇಬಲ್ಸ್ ಸಿಕ್ಕಿದ್ರೆ ಒಂಥರ ಜಸ್ಟ್ ಕ್ಯಾರೆಟ್ ಬೇಡ ಅನ್ನಿಸ್ತು. ಕ್ಯಾರೆಟ್ ಇದೆ ಮನೇಲಿ, ಬಟ್ ಕ್ಯಾಪ್ಸಿಕಮ್ ಇಲ್ಲ. ಸೊ ಹೋಗಿ ನಾನು ಕ್ಯಾಪ್ಸಿಕಮ್ ತೊಗೊಂಬರ್ಬೇಕು. ಮೇನು ಫಸ್ಟು ಪಾಸ್ತಾ ತರಬೇಕು. ಪಾಸ್ತಾ ತೊಗೊಂಡು ಕ್ಯಾಪ್ಸಿಕಮ್ ತೊಗೊಂಬರ್ಬೇಕು, ಬಂದು ಪಾಸ್ತಾ ಮಾಡಬೇಕು. ಸೊ ಇವತ್ತಿನ ಪ್ಲ್ಯಾನ್ ನಿಮ್ಗೆ ಹೇಳ್ಬಿಡ್ತೀನಿ ಏನೇನು ಅಂತ. ಫಸ್ಟ್ ಮನೆಗೆ ಬಂದ ತಕ್ಷಣ, ಅಂಗಡಿಗೆ ಹೋಗಿ ಬಂದ ತಕ್ಷಣ ಪಾತ್ರೆ ತೊಳಿಬೇಕು. ತೊಳೆದಾದ್ಮೇಲೆ ಪಾಸ್ತಾ ಮಾಡಿ ಅದನ್ನು ತಿಂದು ಅದ್ರದ್ದು ಹೇಗಿದೆ ಅಂತೆಲ್ಲ ಹೇಳ್ತೀನಿ. ಅದಾದಮೇಲೆ ಇವತ್ತು ಝೂಡಿಯೋಲಿ ಅವಾಗ ಎಕ್ಸಾಮ್ಸ್ ಮುಂಚೆ ಅಂತ ತುಂಬ ಮುಂಚೆ, ಆಲ್ಮೋಸ್ಟ್ 1 ಮಂತ್ ಮುಂಚೆ ನಾನು ಝೂಡಿಯೋಗೆ ಹೋಗಿದ್ದೆ. ಆವಾಗ ಲಿಪ್ ಗ್ಲಾಸ್ ಎಲ್ಲ ತೊಗೊಂಡಿದ್ದೆ. ಸೊ ಅದ್ರದ್ದು ಶಾರ್ಟ್ಸ್ ಮಾಡಬೇಕು ನಾನು ವೀಡಿಯೋ. ಅದನ್ನು ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ, ಮತ್ತು ಹಳೇದೊಂದು 2 ವ್ಲಾಗ್ ಇದೆ, ಅದ್ರದ್ದು ಸ್ವಲ್ಪ ಎಡಿಟ್ ಮಾಡ್ತೀನಿ. ಫುಲ್ ಎಡಿಟ್ ಮಾಡೋಕ್ಕೆ 3 hours ಹಿಡಿದುಬಿಡುತ್ತೆ. ಸೊ ಎಡಿಟ್ ಮಾಡಿ ಅದಾದಮೇಲೆ ಇಂಗ್ಲೀಷ್ ಓದೋಣ. ಅದನ್ನು ಬಿಟ್ಟರೆ ಬೇರೆ ಸಬ್ಜೆಕ್ಟ್ ಆದರೆ ಟ್ರೈ ಮಾಡೋಣ, ಇಲ್ಲ ಸಾಕು ಇವತ್ತಿಗೆ ಇಷ್ಟು. ಬನ್ನಿ ಇವಾಗ ಅಂಗಡಿಗೆ ಹೋಗೋಣ. ಕಮ್ಮಲ್ಲ ಕಮ್ಮಾನ್, ಏನೋ ಒಂದು ಬನ್ನಿ. ಪಾಸ್ತಾ ತೊಗೊಂಡೆ, 1/4 kg ತೊಗೊಂಡೆ, ದೆನ್ 2 ಕ್ಯಾಪ್ಸಿಕಮ್ಸ್ ತೊಗೊಂಡೆ. ಅದಾದಮೇಲೆ ಚಾಕೋಸ್ ಕೊಟ್ಟರು ಡಿಫ್ರೆಂಟ್ ಆಗಿರುತ್ತೆ, ಟ್ರೈ ಮಾಡೋಣ ಅಂತ ಇದನ್ನು ತೊಗೊಂಡೆ. ಇದನ್ನು ತಿಂದ್ಬಿಟ್ಟು ವಿಲ್ ಸ್ಟಾರ್ಟ್. 1 ಗ್ಲಾಸ್ ತೊಗೊಂಡಿದ್ದೀನಿ. ಅದನ್ನು ಅಲ್ಲೇ ಇದೆ, ಬರ್ತಾಯಿಲ್ಲ, ಬಂತು. ಇದಕ್ಕೆ 2 ಗ್ಲಾಸಸ್ಸು ವಾಟರ್ ಹಾಕ್ಕೊಳ್ಳೋಣ. ಸೊ ನಾನು ಪಾಸ್ತಾ ಬೇಯಕ್ಕೆ ಹಾಕಿದ್ದೀನಿ. ಹೋಗಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್, ಈರುಳ್ಳಿ ಮತ್ತು ಏನಂತಾರೆ ಕ್ಯಾಪ್ಸಿಕಮ್ನ, ಬೆಂಡೆಕಾಯಿ ಅಲ್ಲ, ಹಸಿರು ದಪ್ಪ ಮೆಣಸಿನ್ಕಾಯಿ, ಕರೆಕ್ಟ್ ಗೊತ್ತಿಲ್ಲ. ಸೊ ಅದಕ್ಕೆ ನೀರು ಹಾಕಿದ್ದೀನಿ, ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಮತ್ತು ಸಾಲ್ಟ್ ಕೂಡ ಹಾಕಿದ್ದೀನಿ. ಸೊ ಅದನ್ನು 15 minutes ಬಿಡೋಣ. ಅಷ್ಟೊತ್ತರಲ್ಲಿ ಹೋಗಿ ಏನೇನು ವೆಜಿಟೇಬಲ್ಸ್ ಇದೆ ಅದನ್ನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಆಯಿಲು, ಸಾಲ್ಟ್ ಮತ್ತು ವಾಟರ್ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎರಡೂ ಹಚ್ಕೊಂಡಾಗಿದೆ. ಈಗ ಹೋಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನಂದಿನಿ ಬಟರ್ ತೊಗೊಂಡಿದ್ದೀನಿ, ಮತ್ತು
ಇದು ಕಾರ್ನ್ಫ್ಲೋರ್, ದೆನ್ ಹಲ್ಲು ಅಷ್ಟೇ. ಬಾಯ್ಲ್ ಆಗ್ತಾಯಿದೆ, ಅಷ್ಟರಲ್ಲಿ ಬಟರ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಆನಿಯನ್ ಕ್ಯಾಪ್ಸಿಕಮ್ ಎರಡು ಒಟ್ಟಿಗೆ ಹಾಕ್ಕೊಂಬಿಡಲ. ಸೊ ಇಲ್ಲಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಕೆಂಪು ಬರ್ತಾ ಇದೆ. ಅವಳು ವಿಡಿಯೋ ಅಲ್ಲಿ ಬರೀ 60% ಮಾಡ್ಕೊಳ್ಳಿ ಫ್ರೈ, ತುಂಬ ಬೇಯಿಸ್ಬಾರ್ದು ಅಂತ ಹೇಳಿದ್ದಾಳೆ. ಸೊ ಹಾಗೆ ಮಾಡೋಣ. ಇದಕ್ಕೆ ಸಾಲ್ಟ್ ಹಾಕ್ಬೇಕಂತೆ, ಸಾಲ್ಟ್ ಹಾಕೋಣ. ಸಾಲ್ಟ್ ಎಷ್ಟು ಹೇಳಿಲ್ಲ, ರುಚಿಗೆ ತಕ್ಕಷ್ಟು ಅಂತ ಹೇಳಿದ್ರೆ ಜಾಸ್ತಿ ಹಾಕಿದ್ದೀನ ಗೊತ್ತಿಲ್ಲ. ನಾನಿಲ್ಲಿ ಪಾಸ್ತಾನ ಕುಕ್ ಮಾಡಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಬಿಸಿ ಇದೆ, ಹೊಗೆ ಬೇರೆ ಹೋಗ್ತಾ ಇದೆ. ಈ ಕಡೆ ಸ್ವಲ್ಪ ಪಾಸ್ತಾ ವಾಟರ್ನ ಎತ್ತಿಟ್ಕೊಂಡಿದ್ದೀನಿ ಮುಂದೆ ಬೇಕಾದರೆ ಅಂತ. ನಾನು ಬಟರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಬೇಕು. ಸೊ ಇಲ್ಲಿ ಮಾಡ್ಕೊಂಡಾಯಿತು ಇದನ್ನು. ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬೇಕಂತೆ. ವಿಲ್ ಡೂ ದಟ್. ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ, ಈ ಥರ ವಿಸ್ಕರ್ ಬರುತ್ತಲ್ಲ ಅದರಲ್ಲಿ ಮಾಡಿಕೊಂಡ್ರೆ ಲಮ್ಸ್ ಆಗಲ್ಲ ಅಂತ. ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀನು ಆಗಲ್ವಾ? ಹಾಲು ಚಿಲ್ಲಿ ಪೌಡರು, ಚಿಲ್ಲಿ ಫ್ಲೇಕ್ಸ್ ಹಾಕ್ಬೇಕಿತ್ತು. ಏನೂ ಆಗಿಲ್ಲ. ಸೊ ಇದು ತಿಕ್ ಆಗ್ತಾ ಇದೆ, ನೋಡೋಣ. ಸೊ ಇಲ್ಲಿ ಪಾಸ್ತಾ ರೆಡಿ ಆಗಿದೆ, ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಬನ್ನಿ ಟ್ರೈ ಮಾಡಿ ನೋಡೋಣ. ಜಿಂಗಳಕ್ಕಿ ಜಿಂಗಳಕ್ಕಿ, ಓ ಜಿಂಗಳಕ್ಕಿ ಜಿಂಗಳಕ್ಕಿ, ಜಿಂಗಳಕ್ಕಿ ಜಿಂಗಳಕ್ಕಿ, ಜಿಂಗ್ 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 ಜಿಂಗಳಕ್ಕಿ ಜಿಂಗಳಕ್ಕಿ. ಸೊ ಪಾಸ್ತಾ ಇಲ್ಲಿ ರೆಡಿಯಾಗಿದೆ, ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿದೆ ಅಂತಲೂ ಅನಿಸುತ್ತೆ. ಬನ್ನಿ ಟ್ರೈ ಮಾಡೋಣ. ಪಾಸ್ತಾ ಇದೆ, ತಿಂದು ಟ್ರೈ ಮಾಡಿ ನೋಡೋಣ. ಫಸ್ಟ್ ಬೈಟ್. ಚೆನ್ನಾಗಿದೆ. ಇನ್ನೊಂದ್ಸಲಿ ನೋಡೋಣ. ನಂಗಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಬಟರಲ್ಲಿ ಫ್ರೈ ಮಾಡಿರೋದ್ರಿಂದ ಅದೊಂಥರ ಚೆನ್ನಾಗಿದೆ ಟೇಸ್ಟು. ಮತ್ತು ವೈಟ್ ಸಾಸ್ ಪಾಸ್ತಾ ಥರ ಇದೆ, ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಮಾಡಿರೋದಕ್ಕೆ ಪ್ರೌಡ್ ಆಫ್ ಮೈಸೆಲ್ಫ್. ಎಷ್ಟೊಂದು ಕೆಲಸ ಇತ್ತು ಅಂತ ಅನ್ನಿಸ್ತು. ಫಸ್ಟು ಎಲ್ಲ ಹಚ್ಕೊಬೇಕು, ಅಲ್ಲಿ ಅದನ್ನ ಬೇಯಕ್ಕೆ ಹಾಕಬೇಕು, ಆಮೇಲೆ ಅದನ್ನ ಸ್ಟ್ರೈನ್ ಮಾಡ್ಕೊಬೇಕು, ಇಲ್ಲಿ ವೆಜಿಟೇಬಲ್ಸ್ ಫ್ರೈ ಮಾಡ್ಕೊಬೇಕು, ಆಮೇಲೆ ಇಲ್ಲಿ ಸಾಸ್ ಮಾಡಬೇಕು, ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಕೆಲಸನೇ, ಬಟ್ ಪಾಸ್ತಾಸ್ ಯಾವಾಗೂ ಜಾಸ್ತಿ ಕೆಲಸನೇ. ಇನ್ನೊಂದು ನಾನು ರೆಡ್ ಸಾಸ್ ಪಾಸ್ತಾ ಮಾಡ್ತೀನಿ, ಫುಲ್ ಟೊಮೆಟೊನೆಲ್ಲ ರುಬ್ಬಿ, ಅದೆಲ್ಲ ಇನ್ನೂ ದೊಡ್ಡ ಕೆಲಸ. ಬಟ್ ಅದನ್ನು ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಮೋರ್ ಈಸಿಯರ್. ಮತ್ತು ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ನೀವು ಟ್ರೈ ಮಾಡಿ ನೋಡಿ, ಆಮೇಲೆ ಹೇಳಿ. ಬಟ್ ನಂಗೆ ಇದಕ್ಕೆ ಆರಿಗನೋ ಚಿಲ್ಲಿ ಫ್ಲೇಕ್ಸ್ ಕಂಪಲ್ಸರಿ ಅಂತ ಅನ್ನಿಸ್ತು. ನನ್ನ ಹತ್ರ ಇರಲಿಲ್ಲ, ಅಂಗಡಿಯಲ್ಲೂ ಕೇಳಿದೆ, ಇಲ್ಲ ಅಂತ ಹೇಳಿದ್ರು. ಬಟ್ ನಿಜ ಚೆನ್ನಾಗಿದೆ. ನಮ್ಮ ಮಮ್ಮಿಗೂ ಎತ್ತಿಟ್ಟಿದ್ದೀನಿ. ನಮ್ಮ ಮಮ್ಮಿ ತಿಂದಮೇಲೆ ಹೆಂಗಿದೆ ಅಂತ ಕೇಳೋಣ. ನಮ್ಮ ಮಮ್ಮಿ ನಾನು ಏನು ಮಾಡಿದ್ರು ಚೆನ್ನಾಗಿಲ್ಲ ಅಂತಾರೆ ಗೊತ್ತು, ಬಟ್ ಸ್ಟಿಲ್ ಇನ್ನು ಒಂದ್ಸರಿ ಕೇಳೋಣ, ನೋಡೋಣ ಬನ್ನಿ. ನಾನು ತಿನ್ಬಿಟ್ಟು ಬಟ್ ಮಾಡ್ಕೊತೀನಿ. ಇದೇ ಬರ್ತಾಯಿದೆ, ಸುಸ್ತಾಗೋಯ್ತು. ಸ್ಪ್ರೈಟ್ ಕುಡ್ಕೊಂಡು ತಿನ್ನೋಣ.
ತುಂಬ ತಣ್ಣಕ್ಕಿದೆ ಸ್ಪ್ರೈಟ್. ಮೇ ಬಿ ಸ್ಪ್ರೈಟು ಇದು ಒಟ್ಟಿಗೆ ಹೋಗ್ತಾ ಇಲ್ಲ, ಬೇಡ ಸ್ಪ್ರೈಟ್. ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ಬೈ.